ಮಂಡ್ಯದಲ್ಲಿ ಜರುಗಲಿರುವ 87ನೇ ಅಖಿಲ ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನಕ್ಕೆ ಧ್ವನಿವಟಿಯ ಮೂಲಕ ತೆರಳಿದ ಮರಡಿಪುರ ಸಂತೋಷ್. ಮಂಡ್ಯ ಜಿಲ್ಲೆಯಲ್ಲಿ ಜರುಗಲಿರುವ ಸಾಹಿತ್ಯ ಸಮ್ಮೇಳನಕ್ಕೆ ಮರಡಿಪುರ ಗ್ರಾಮದ ಸಂತೋಷ್ ಮರದ ಬಂಡಿ ಗಾಡಿಯನ್ನ ಮಧುವಣಗಿತ್ತಿಯಂತೆ ಅಲಂಕರಿಸಿ ಬಂಡಿ ಗಾಡಿಗೆ ಕನ್ನಡ ಬಾವುಟಗಳನ್ನು ಕಟ್ಟಿ ಕುಟುಂಬ ಸಮೇತರಾಗಿ ಸಾಹಿತ್ಯ ಸಮ್ಮೇಳನಕ್ಕೆ ತೆರಳುವ ಮೂಲಕ ಕನ್ನಡ ನಾಡು ನುಡಿ ನಮ್ಮ ಹೆಮ್ಮೆ ಎಂಬುದನ್ನು ಸಮಾಜಕ್ಕೆ ಸಾರಿದ್ದಾರೆ. ನಾಗಮಂಗಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಕನ್ನಡದ ಹಿರಿಮೆಯನ್ನ ಜನರ ಮನದಾಳದಲ್ಲಿ ಮೂಡಿಸಲು ಕನ್ನಡ ಹಬ್ಬ ಎಂಬ ಶೀರ್ಷಿಕೆಯಡಿ ತಾಲೂಕಿನ ಹೊನ್ನಾವರ ಗ್ರಾಮದಿಂದ ಪ್ರಾರಂಭಿಸಿ ಶಾಲಾ ಕಾಲೇಜುಗಳ ಹಂತದವರೆಗೆ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ತಾಲೂಕಿನ ಮನೆಮನೆಗಳಲ್ಲಿ ಕನ್ನಡದ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಮೂಲಕ ಸರಿಸುಮಾರು 50ಕ್ಕೂ ಹೆಚ್ಚು ಕನ್ನಡ ಪರ ಕಾರ್ಯಕ್ರಮಗಳನ್ನು ತಾಲೂಕಿನಾದ್ಯಂತ ಆಚರಿಸುವ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತು ಲೋಕಕ್ಕೆ ಹೊಸ ಮುನ್ನುಡಿಯನ್ನ ಬರೆದಿದ್ದಾರೆ. ಕೃಷಿಪರ ರೈತ ಸಂತೋಷ್ ಸಾಹಿತ್ಯ ಸಮ್ಮೇಳನಕ್ಕೆ ತೆರಳುವ ಸಂದರ್ಭದಲ್ಲಿ ಕನ್ನಡಾಂಬೆಯ ಫೋಟೋ ನೀಡುವ ಮೂಲಕ ರೈತರ ಜೊತೆಯಲ್ಲಿ ಕೈಜೋಡಿಸುವ ವಿಶಾಲ ವ್ಯಕ್ತಿತ್ವ ಉಳ್ಳವರೇ ಚಂದ್ರಶೇಖರ್ ಅವರು. ಈ ಸಂದರ್ಭದಲ್ಲಿ ಕೃಷಿಪರ ರೈತ ಸಂತೋಷ್ ಚಾಮುಂಡಿ ನ್ಯೂಸ್ ವಾಹಿನಿಯೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳುವ ಮೂಲಕ ಎಲ್ಲರೂ ಸಾಹಿತ್ಯ ಸಮ್ಮೇಳನಕ್ಕೆ ಬರುವಂತೆ ಮನವಿ ಮಾಡಿದ್ದಾರೆ. ಅದಕ್ಕೆ ನಾವು ಬಂಡಿಗಾಡಿ ಅಂದರೆ ಹಿಂದೆ ಒಂದು 100-200 ವರ್ಷದ ಹಿಂದೆ ಬಂಡಿಗಾಡಿ ಅಂತಿತ್ತು. ಈಗ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೋಸ್ಕರ ಅದೇ ಗಾಡಿನ ಧ್ವನಿ ಬಂಡಿ, ಕನ್ನಡ ಧ್ವನಿ ಬಂಡಿ ಅಂತ ನಾವೇ ಹೆಸರು ಕ್ರಿಯೇಟ್ ಮಾಡಿ ಇಲ್ಲಿಂದ ಒಂದು ದಿವಸ ಮುಂಚಿತವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಕೊಡ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ ಆ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿರೂಪಕರು ನಮ್ಮ ಬಂಡಿಗಾಡಿ ನೋಡಿ ಯಾವುದೋ ಒಂದು ವಿಡಿಯೋದಲ್ಲಿ ಯಾವುದೋ ಅಂತಿಲ್ಲ, ನನ್ನ ಮಗಳು ಮೊದಲನೇ ಟೈಮ್ ನಮ್ಮ ಮನೆ ಕರ್ಕೊಂಬರುವಾಗ ಇದೇ ಗಾಡೀಲಿ ನಾನು ಒಂದು 25 ಕಿಲೋಮೀಟ್ರಿಂದ ಕರ್ಕೊಂಡು ಬಂದಿದ್ದೆ. ಆ ವಿಡಿಯೋನ ನೋಡಿ ಒಂದು ಖುಷಿಯಿಂದ ಸರ್ ನಿಮ್ಮ ಬಂಡಿ ಗಾಡಿ ನಮ್ಮ ಸಾಹಿತ್ಯ ಸಮ್ಮೇಳನಕ್ಕೆ ಬರಬೇಕು, ಮತ್ತು ಅದೇ ನಿಮ್ಮ ಗಾಡಿನೇ ಮೊದಲನೇ ಚಾಲನೆ ನೀಡೋದು, ತೇರು ರಥ ಅಂತ ಹೇಳ್ತೀವಿ ನಾವು. ಆ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ನಡೀತಾ ಇದೆ ಆ ಸಮ್ಮೇಳನಕ್ಕೆ ನಮ್ಮದೊಂದು ತೇರಿದ್ದಂಗೆ ಇದು ನಮ್ಮ ಬಂಡಿ ಗಾಡಿನ ಇಲ್ಲಿಂದ, ಅದು ಒಂದು ಸಣ್ಣ ಹಳ್ಳಿ ನಾಗಮಂಗಲ ತಾಲೂಕು ಮರಡಿಪುರ ಅನ್ನೋ ಗ್ರಾಮದಿಂದ ನನ್ನ ಗುರುತಿಸಿ ಆಯ್ಕೆ ಮಾಡೋರಲ್ಲ, ಅದೇ ನನ್ನ ಖುಷಿ. ಈ ವಿಶೇಷತೆ ಏನಪ್ಪ ಅಂತಂದರೆ ರೈತ ಪರಂಪರೆನ ಉಳಿಸ್ಬೇಕು ಮುಂದಿನ ಪೀಳಿಗೆಗೆ. ಈಗ 100-200 ವರ್ಷದ್ದು ಬರೀ ಕತೆ ಬುಕ್ಕುಗಳಲ್ಲಿ ಮತ್ತು ಟಿ ವಿಗಳಲ್ಲಿ ಪೇಪರಲ್ಲಿ ನೋಡ್ತಿದ್ದೀವಿ ಅಷ್ಟೇ, ಕಣ್ಣಾರೆ ನೋಡೋಕೆ ಏನೂ ಸಿಗ್ತಿಲ್ಲ. ಅದನ್ನು ಮರುಕಳಿಸ್ಬೇಕು. 100-200 ವರ್ಷ ಹಿಂದೆ ನಾವು ಯಾವ ಥರ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಿದ್ದೋ, ಆಗ ಎತ್ತಿನ ಬಂಡಿ ಗಾಡೀಲಿ ಯಾವ ಥರ ಹೋಗ್ತಿದ್ದೋ, ಅಟ್ಟಿನಿಂದ ಹಿಡಿದು ಚಾವಟಿ ಕೋಲ್ ಹಾಕೋದಾಗಲಿ, ಹಳೆ ಪೆಟ್ಟಿಗೆ ಆಗಲಿ, ಹಿಂದೆ ಹಳೆ ರೇಡಿಯೋ ಹಾಕೊಂಡು ಹೋಗೋದಾಗಲಿ, ಸೆಲ್ಲನ್ ರೇಡಿಯೋ ಆಗಲಿ, ಎಲ್ಲ ಹಿಂದೆ ಏನು 100-200 ವರ್ಷ ಇತ್ತು ಅದೇ ಮರುಕಳಿಸ್ಬೇಕು ಅಂತ ಅವಾಗಿಂದಲೂ ಉಳಿಸ್ಕೊಂಡ್ಬಂದಿದ್ದು ಸರ್. ಇದು ಬರೀ ಒಂದೇ ಒಂದು ಚುಟುಕ ಇದು ನಂದು. ಇದು ಹಳೆ ಸಂಪ್ರದಾಯ ಏನೇನು ಐತೆ ಅದೆಲ್ಲನೂ ನಮ್ಮ ಮನೆ ಐತೆ. ಹಳೆ ಪುರಾಣ ಪ್ರಸಿದ್ಧ ವಸ್ತುಗಳಾಗಿರ್ಬೋದು, ಪಳೆವಳಿಕೆಗಳಾಗಿರ್ಬೋದು, ಆ ಸಂಪ್ರದಾಯನ ಇನ್ನೂ ಉಳಿಸ್ಕೊಂಡಿದ್ದೀವಿ ನಾವು. ಈ ಅವಕಾಶನ ಕಲ್ಪಿಸ್ಕೊಟ್ಟಂಥ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹಾಗೂ ನಮ್ಮ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನಮ್ಮ ಮಂಡ್ಯ ಜಿಲ್ಲೆ ರೈತರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಎಲ್ಲರೂ ಈ ಕನ್ನಡ ಹಬ್ಬಕ್ಕೆ ನಾವು ಕುಟುಂಬ ಸಮೇತ ಹೋಗ್ತಿರೋ ಸರ್. ಇದು ವಿಶೇಷತೆ. ನಾವು ಈಗ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಲ್ಲೇ ಬಿಡಾರ ಹೂಡಿ ಊಟ ಸಮಯಕ್ಕೆ ಮಧ್ಯಾಹ್ನ ಆಗಿರ್ಬೋದು, ರಾತ್ರಿ ಕತ್ಲೆ ಆದರೆ ಅಲ್ಲೇ ಬಿಡಾರ ಹೂಡಿ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕು. ನಾವು ಹಿಂದೆ ಅದೇ ಥರ ಮಾಡ್ತಿದ್ದು. ನಾವು ಬರೀ ನಮ್ಮ ತಂದೆ ಇವರು ನಮ್ಮ ತಾತ ಈ ಥರ ಮಾಡ್ತಿದ್ರು ಅಂತ ನನಗೆ ಹೇಳ್ತಿದ್ರು. ಅದನ್ನ ಯಾಕೆ ನಾವು ಮಾಡಬಾರ್ದು, ನಮ್ಮ ಮುಂದಿನ ಪೀಳಿಗೆಗೆ ಯಾಕೆ ಉಳಿಸ್ಬಾರ್ದು ಅನ್ನೋ ನನ್ನ ರೈತಾಭಿಮಾನ, ರೈತ ಪರಂಪರೆ, ಇದನ್ನು ಇನ್ನೂ 100-200 ವರ್ಷ ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗಬೇಕು, ಬೆಳೆಸಬೇಕು ಅನ್ನೋದು ಈ ಉದ್ದೇಶ ಸರ್. ತರುಣ್ ಕುಮಾರ್, ಚಾಮುಂಡಿ ನ್ಯೂಸ್, ಮಂಡ್ಯ ಜಿಲ್ಲೆ.